ಬಾಮ್ಮ, ಮನೆ ಒರೆಸುವಂತೆ ಫಸ್ಟ್ ಜ್ಯೂಸ್ ಕುಡ್ಕೊಂಡು ಹೋಗಮ್ಮ. ಏನಂಟಿ? ಜ್ಯೂಸ್ ಕುಡ್ಕೊಂಡು ಹೋಗಮ್ಮ. ಜ್ಯೂಸಾ? ಆಮೇಲೆ ಮನೆ ಒರೆಸುವಂತೆ. ಹಾ ಸರಿ ಆಂಟಿ, ಆಯ್ತು. ಅದು ಗ್ಲಾಸ್ ಐತೆ ತಗೊಮ್ಮ. ಕೊಡಿ ಆಂಟಿ. ಕೊಡಮ್ಮ ಜ್ಯೂಸು. ಆಂಟಿ ಜ್ಯೂಸ್ ಚೆನ್ನಾಗಿ ಮಾಡಿದೀರಾ ಆಂಟಿ. ಇನ್ನೊಂಚೂರು ಸಕ್ಕರೆ ಹಾಕ್ಬಿಟ್ಟು ಏಲಕ್ಕಿ ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಇನ್ನೊಂದ್ ಮನೆಗೆ ಹೋಯ್ತೀನಿ ಕೆಲ್ಸಕ್ಕೆ, ಅವ್ರ ಮನೇಲಿ 1 ಲೋಟ ನೀರು ಕೊಡಲ್ಲ. ನೀವು ಮಾತ್ರ ಟೈಮಿಗೆ ಸರಿಯಾಗಿ ಊಟ ನೀರು ಎಲ್ಲ ಕೊಡ್ತೀರಮ್ಮ. ಪಾತ್ರೆ ಎಲ್ಲ ತೊಳೆಯಮ್ಮ. ಕಸ ಗುಡಿಸ್ಬಿಟ್ಟು ಆಮೇಲೆ ಪಾತ್ರೆ ತೊಳಿತೀನಿ ಆಂಟಿ. ಆಯ್ತು. ಆಯ್ತಮ್ಮ ಒರೆಸಿ. ಹ್ಞೂ ಅಮ್ಮ ಆಯ್ತು. ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಈಗ ಅಡುಗೆ ಮನೆ ಒಂದು ಸೀಡ್ತಾ ಇದ್ದೀನಿ. ಇದು ಸೀಟಿದ್ರೆ ಮುಗೀತಮ್ಮ. ಅನ್ನ ಸಾರು ತಗೊಂಡೋಗಮ್ಮ. ಅನ್ನ ಸಾರಾ? ಸರಿ ಸರಿ ಅಮ್ಮ, ಆಯ್ತು. ಅಮ್ಮ ಇವತ್ತು ಮಕ್ಕಳಿಗೆ ಫೀಸ್ ಕಟ್ಟಬೇಕಮ್ಮ. ಹಂಗಾಗಿ ನನಗೆ ಒಂದು 20,000 ಬೇಕಿತ್ತಮ್ಮ. ನನ್ನ ಸಂಬಳದಲ್ಲಿ ತಿಂಗಳ 2,000 ರೂಪಾಯಿ ಹಿಡ್ಕೊಳ್ಳೋರಂತೆ. ಒಂದು 20,000 ಕೊಡ್ತೀರಾ? 5,000 ರೂಪಾಯಿ ನನಗೇನು ವಾಪಸ್ ಕೊಡಬೇಡ, ನೀನೇ ಇಟ್ಕೊ. ಅಮ್ಮ ಕಸ ಎತ್ಕೊಂಡು ಹೋಗ್ತಾ ಇದ್ದೀನಮ್ಮ, ಲೇಟ್ ಆಗೋಯ್ತಮ್ಮ. ಇನ್ನೊಂದ್ ಮನೆ ಕೆಲ್ಸಕ್ಕೆ ಹೋಗ್ಬೇಕು. ಕರೆದ್ರಲ್ಲ? ಬಿಡಮ್ಮ, ಇದನ್ನ ಕಸಿಗೆ ಹಾಕ್ಬಿಡಮ್ಮ. ನನ್ನ ಮಗಳು ತಂದಿದ್ಲು ತಿನ್ನು ಅಂತ, ಚೆನ್ನಾಗಿಲ್ಲ, ಕಸಿಗೆ ಹಾಕ್ಬಿಡಮ್ಮ. ಹಾ ಸರಿ ಅಮ್ಮ, ಆಯ್ತು. ಹೋಗ್ತಾ ಕಸಿಗೆ ಹಾಕ್ಬಿಟ್ಟು ಹೋಗ್ತೀನಿ. ಆಂಟಿ ನೋಡಿದ್ರೆ ಕಸಿಗೆ ಹಾಕು ಅಂದ್ರು. ಇದನ್ನ ತಗೊಂಡೋಗಿ ನನ್ನ ಮಕ್ಳಿಗೆ ಕೊಟ್ರೆ ನನ್ನ ಮಕ್ಳು ತಿಂತಾರಲ್ಲ. ನಾನು ದುಡಿಯೋ ಸಂಬಳದಲ್ಲಿ ನನ್ನ ಮಕ್ಳಿಗೆ ಒಂದು ಒಳ್ಳೆ ತಿಂಡಿನೂ ಕೂಡ ಕೊಡ್ಸೋಕ್ಕಾಗ್ತಾ ಇಲ್ಲ. ನಾನು ಎಂಥ ಪಾಪಿ ಅಲ್ಲ. ನಾನು ದುಡಿಯೋದೆಲ್ಲ ಬರೀ ಬಾಡಿಗೆ ಕಟ್ಟು, ಮಕ್ಕಳು ಫೀಸ್ ಕಟ್ಟು, ಸಾಲ ತೀರಿಸು, ಬಡ್ಡಿ ಕಟ್ಟು, ಇದೇ ಆಗ್ಬಿಟ್ಟಿದೆ. ಸಿಂಗಲ್ ಪೇರೆಂಟ್ ಆಗಿರೋ ಹೆಣ್ಮಕ್ಳಿಗೆಲ್ಲ ಎಷ್ಟು ಕಷ್ಟ ಇರುತ್ತಲ್ಲ.